ಮುಂಗಾರು ಅಧಿವೇಶನದಲ್ಲಿ ಡಿಕೆಶಿ ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಬಿಜೆಪಿ ಬರ ಅಧ್ಯಯನದ ಬಾಡ ಹೂಡ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿಗಳ ತವರಿನಿಂದಲೇ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈಗಾಗಲೇ ಸರ್ವೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ಕನಕಪುರದ ರಣಕೋಟೆಗೆ ನುಗ್ಗಲಿದ್ದಾರೆ. ರಾಜ್ಯದ ಬರ ಅಧ್ಯಯನಕ್ಕೆ ಬಿಜೆಪಿ ಬರದ ಸಿದ್ಧತೆ. ಸಿಎಂ ತವರು ಕ್ಷೇತ್ರದಿಂದಲೇ ಶುರು ಸರ್ವೆಯ ಸಮರ. ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇರೋ ಬರ ಪರಿಸ್ಥಿತಿಯನ್ನ ಅರಿಯಲು ಬಿಜೆಪಿ ತಂಡೋಪತಂಡವಾಗಿ ಸರ್ವೆಗೆ ಇಳಿದಿದೆ. ಈಗಾಗಲೇ ಕೆಲವು ತಂಡ ಅಧ್ಯಯನ ಆರಂಭಿಸಿವೆ. ಹಳೆ ಮೈಸೂರು ಭಾಗದಲ್ಲಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಂಡ ಅಧ್ಯಯನ ನಡೆಸಲಿದ್ದು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲಿ ಅಧ್ಯಯನ ಮಾಡಲಿದ್ದಾರೆ. ವಿಶೇಷ ಅಂದರೆ ನಾಳೆಯಿಂದ ರಾಮನಗರ ಜಿಲ್ಲೆಯಿಂದ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಂಡ ಅಧ್ಯಯನ ನಡೆಸ್ತಾ ಇದ್ದು, ಮೊದಲು ಸಿಎಂ ಡಿಕೆ ಶಿವಕುಮಾರ್ ಕರ್ಮಭೂಮಿ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದಲೇ ಅಧ್ಯಯನ ಆರಂಭವಾಗಲಿದೆ. ಕನಕಪುರ ಕ್ಷೇತ್ರದಲ್ಲಿ ರೈತರು ಎಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಎಷ್ಟು ಹೆಕ್ಟೇರ್ನಲ್ಲಿ ಬರದ ಛಾಯೆ ಇದೆ, ಸರ್ಕಾರ ಯಾವ ಪರಿಹಾರ ನೀಡಿದೆ ಅನ್ನೋದರ ಸಮಗ್ರ ಸರ್ವೆ ನಡೆಯಲಿದೆ. ಸಿಎಂ ಕ್ಷೇತ್ರದಿಂದಲೇ ಬರ ಅಧ್ಯಯನ ಮಾಡ್ತಾ ಇರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಕನಕಪುರದ ಮೇಲೆ ಹೋದ್ರೆ ಬರುವಾಗ ರಾಮನಗರದಿಂದ ಹೊರಗಡೆ ಬೆಂಗಳೂರಿಗೆ ಬರಬಹುದು. ಮುಖ್ಯಮಂತ್ರಿಗಳ ಒಂದು ಕ್ಷೇತ್ರಕ್ಕೆ ನಾನು ವಿಸಿಟ್ ಕೊಡ್ತೀನಿ ಅಂದ್ರೆ ಅವರಿಗೆ ಗೌರವ ಕೊಡುವಂತ ವಿಷಯನೇ ಅದು. ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಂದ್ರೆ ನಾವು ಅವರಿಗೆ ಗೌರವನೂ ಸೂಚಿಸ್ತೇವೆ, ಪರಿಹಾರಗಳನ್ನು ಕೇಳ್ತೇವೆ. ಬೆಳೆ ಹಾಳಾಗಿದೆ, ಎಲ್ಲೂ ಬೆಳೆ ಇನ್ನೂ ಹಾಕೇ ಇಲ್ಲ, ಬೀಜವೇ ನೆಲಕ್ಕೆ ಬಿದ್ದಿಲ್ಲ. ಇಂಥ ಪರಿಸ್ಥಿತಿ ಇರುವಾಗ ರಾಜ್ಯಾದ್ಯಂತ ಇಂಥ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಶೀಘ್ರಗತಿಯಲ್ಲಿ ಅವರು ಗುರುತಿಸಬೇಕು, ಎಲ್ಲ ಆಗಿದೆ, ಆಮೇಲೆ ಅವರಿಗೆ ಪರಿಹಾರಗಳನ್ನ ಕೊಡಬೇಕು, ಮತ್ತೆ ಕೇಂದ್ರದ ಸಹಕಾರವನ್ನು ಕೋರಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಬುಧವಾರದಿಂದ ಬರ ಅಧ್ಯಯನಕ್ಕೆ ತೆರಳುತ್ತಾ ಇದ್ದಾರೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಗೆ ತೆರಳಿ ಅಧ್ಯಯನ ಮಾಡಲಿದ್ದಾರೆ. ರಾಜ್ಯ ಸರ್ಕಾರ ಸತ್ತೋಗಿದೆ, ಬರ ಅಧ್ಯಯನ ಮಾಡದೆ ಕೇಂದ್ರದಿಂದ ಹಣ ಕೇಳ್ತಾ ಇದ್ದಾರೆ. ನಮ್ಮ ಕೇಂದ್ರ ಸಚಿವರು ಹಾಗೂ ಸಂಸದರು ಸಿಎಂಗೆ ತರಾಟೆಗೆ ತೆಗೆದುಕೊಳ್ಳುವಂತೆ ಹೇಳಿರುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಹಿತಿ ಕೊಟ್ಟರು. ಬರಕ್ಕೆ ನಾನು ಬುಧವಾರ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ ಈ ಜಿಲ್ಲೆಗಳಿಗೆ 2 ದಿನದ ಒಂದು ಬರ ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಒಂದು ರೀತಿ ಸತ್ತೋಗಿರೋದ್ರಿಂದ ಈಗ ಪ್ರಹ್ಲಾದ್ ಜೋಶಿ ಅವರಿಗೂ ನಾನು ಫೋನ್ ಮಾಡಿ ಹೇಳಿದ್ದೀನಿ ಕೇಂದ್ರ ಸಚಿವರಿಗೆ, ಇವರು ಬರನೇ ಘೋಷಣೆ ಮಾಡಿಲ್ಲ, ಕೇಂದ್ರ ಸರ್ಕಾರದಿಂದ ಹಣ ಕೇಳ್ತಾರೆ, ಸ್ವಲ್ಪ ಜಾಡ್ಸಿ ಅವರಿಗೆ ಅಂತ ಹೇಳಿದ್ದೀನಿ. ಸದ್ಯ ಸಿಎಂ ತವರು ಜಿಲ್ಲೆಯಿಂದಲೇ ಬರ ಅಧ್ಯಯನ ಮಾಡ್ತಾ ಇದ್ದು, ಸಿಎಂ ಸ್ವಕ್ಷೇತ್ರದಲ್ಲೇ ಬರ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿದ್ದಾರೆ ಅಂತ ಟೀಕಿಸಲು ಬಿಜೆಪಿ ತಯಾರಿ ನಡೆಸಿದೆ. ಇದನ್ನು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಆಡಳಿತ ಪಕ್ಷ ಹೇಗೆ ಟ್ಯಾಕಲ್ ಮಾಡಲಿದೆ ಅಂತ ಕಾದು ನೋಡಬೇಕಿದೆ.